ನೋಡಿದಾಗ ನನಗೂ ಒಂದ್ಸಲ ಹಿಂಗೆ ಅನಿಸುತ್ತೆ, ಇಂಜಿನಿಯರಿಂಗ್ ಬಿಟ್ಟೆ ನಾನು ಇದನ್ನ ಮಾಡಲಿಲ್ಲ ಅಂತಂದೇಳಿ. ಉತ್ತರ ಕರ್ನಾಟಕದ ಜನ ತಲೆ ಓಡ್ಸಾಕಂದ್ರೆ ಏಕ್ ನಂಬರ್. ಇನ್ನು ಎಲ್ಲೆಲ್ಲಿ ಮಕ್ಕೋತಾರ ಗೊತ್ತಿಲ್ಲ ನೋಡಿ, ಕೆಳಗೆ ಮಕ್ಕೊಂಡಾರ, ಮ್ಯಾಲೆ ಮಕ್ಕೊಂಡಾರ. ಲಗೇಜ್ ಎಲ್ಲ ಅನ್ನ ತೆಗೆದು ಹೋಗೋದು ತಾಪ್ ಆಗೈತ್ಲ, ಹೋಗಿ ಮ್ಯಾಗ ಮಕ್ಕೊಂಡ್ಬಿಟ್ಟಾನ. ಈಗರಿ ಪಕ್ಕ 90 ತಾಸು ಜರ್ನಿ ಮುಗಿಸಿದ್ಲ ನಾವು ಬಂದೇವಿ ಬಿಜಾಪುರ ಸ್ಟೇಷನ್ಗೆ. ಇದ್ದ ವ್ಯೂ ನೋಡ್ರಿ ಇದ್ದಾರೆ ಮಸ್ತ್ ಐತಿ. ಸೊ ಇಲ್ಲಿಂದ ನಾವು ಮತ್ತೆ ಪೂಜಾ ಅವರೇ ಏನಿಲ್ಲ. ಸೊ ಹಲೋ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಾಗ ಏನಪ್ಪ ಅಂದ್ರೆ ಫಸ್ಟ್ ನಿನ್ನೆ ಎಕ್ಸಾಮ್ ಕಂಪ್ಲೀಟ್ ಆಗ್ಯಾವ. ಸೊ ಇವತ್ತು ಊರಿಗೆ ಹೋಗಿ ಪ್ಲ್ಯಾನ್ ಐತಿ. ಸೊ ಅದಕ್ಕೆ ಈಗ ಮಾರ್ನಿಂಗ್ ಎದ್ದು ಸ್ವಲ್ಪ ನಾಷ್ಟ ಮಾಡ್ಬೇಕಂತೇಳಿ ನಾಷ್ಟ ತಂದೀವಿ. ನಾಷ್ಟ ಏನಪ್ಪ ಅಂದ್ರೆ ದೋಸೆ ಇದಾವ ನಾಷ್ಟ. ಈ ದೋಸೆ ನೋಡಿದ್ರೆ ನನ್ನ ಫ್ಯೂಚರ್ಗಿಂತ ಬ್ರೈಟ್ ಇವು ಅದಾವ. ನನ್ನ ಫ್ಯೂಚರ್ ಇಟ್ಟು ಬ್ರೈಟ್ ಇದ್ದಿಲ್ಲ ಗೊತ್ತಿಲ್ಲ, ಕರೆ ದೋಸೆ ಅಷ್ಟು ಬ್ರೈಟ್ ಅದಾವ. ಸೊ ನಾಷ್ಟ ಮಾಡ. ಸೊ ಫೈನಲಿ ಇಟ್ಲೆ ನಾವು ಗೋಲ್ಗುಂಬ ಜೆಪ್ರೆಸ್ ಹಿಡ್ಕೊಂಡು ಇಟ್ಲೆ ನಾವು ಹೊಂಟೀವಿ ನಮ್ಮ ಊರ ಕಡೆ. ಒಂದೊಂದ್ಸಲ ನೋಡಿದಾಗ ನನಗೂ ಒಂದ್ಸಲ ಹಿಂಗೆ ಅನಿಸುತ್ತೆ, ಇಂಜಿನಿಯರಿಂಗ್ ಬಿಟ್ಟೆ ನಾನು ಇದನ್ನ ಮಾಡಲಿಲ್ಲ ಅಂತಂದೇಳಿ. ಯಾಕಪ್ಪ ಅಂದ್ರೆ ಅನ್ನ ನಿತ್ತಲ್ಲಿನ 500 ರೂಪಾಯಿ ಮಾಡಿಬಿಟ್ಟಾನ, ಇಲ್ಲಾಂದ್ರೆ ಒಂದು 20 ಪ್ಲೇಟ್ಗಿಂತ ಜಾಸ್ತಿ ಕೊಟ್ಟಾನ. ಅದರಲ್ಲಿ ನಾನು 2 ಪ್ಲೇಟ್ ತೊಗೊಂಡಿನಿ. ಸೊ ಅದನ್ನು ನೋಡಿದ್ರೆ ಈತ ನಮ್ಮ ಇಂಜಿನಿಯರಿಂಗ್ ಲೈಫ್ ಬಂದರು ಇಲ್ಲ ಬರೋಬ್ಬರ ಹೊಂಟಿಲ್ಲ, ಬರೀ ಬ್ಯಾಕ್ಲಾಗ್ ಹೊಂಟಾವ. ಸೊ ಅಂದ್ರೂ ಏನೋ ಮಾಡಿ ಬಂದೈತ್ಲ ಸೀಟ್ ಅಂದ್ರೆ ಸಿಕ್ಕೈತಿ. ಸೊ ಅದಾದ್ಮೇಲೆ ಸೀಟ್ ಎದಕ್ಕೆ ಬಿಟ್ಟು ನಿಂತೇನಪ್ಪ ಅಂದ್ರೆ ಒಬ್ರು ಅಜ್ಜಿ ಬಂದ್ರೆ ಅವ್ರಿಗೆ ಇಲ್ಲ ಸೀಟ್ ಬಿಟ್ಕೊಟ್ಟಿನಿ. ಸೊ ಇಲ್ಲಿ ನೋಡ್ರಿ ಏನಪ್ಪ ಅಂದ್ರೆ ಎಲ್ಲಿ ಮಕ್ಕೋತಾರ ಜನ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಜನ ತಲೆ ಓಡ್ಸಾಕಂದ್ರೆ ಏಕ್ ನಂಬರ್. ಇನ್ನು ಎಲ್ಲೆಲ್ಲಿ ಮಕ್ಕೋತಾರ ಗೊತ್ತಿಲ್ಲ ನೋಡಿ, ಕೆಳಗೆ ಮಕ್ಕೊಂಡಾರ, ಮ್ಯಾಲೆ ಮಕ್ಕೊಂಡಾರ. ಲಗೇಜ್ ಎಲ್ಲ ಅನ್ನ ತೆಗೆದು ಹೋಗೋದು ತಾಪ್ ಆಗೈತ್ಲ, ಹೋಗಿ ಮ್ಯಾಗ ಮಕ್ಕೊಂಡ್ಬಿಟ್ಟಾನ. ಏನಿಲ್ಲ, ಟೆನ್ಷನ್ ಇಲ್ಲ, ಏನಿಲ್ಲ. ಒಟ್ಟು ಯಾರಿಗೆ ಬೇಕ್ರಿ ಸ್ಲೀಪರ್, ಯಾರಿಗೆ ಬೇಕ್ರಿ ಇಂಥದ್ಲೆ ಐಡಿಯಾ ಇದ್ರೆಲ್ಲ ಸ್ಲೀಪರ್ ಯಾರಿಗೆ ಬೇಕು ನೀವು ಹೇಳ್ರಿ. ಸೊ ಇಲ್ಲಿ ಬಂದ ಏನಪ್ಪ ಅಂದ್ರೆ ಹುಬ್ಳಿ ಒಳಗ ಇಂಜಿನ್ ಚೇಂಜ್ ಮಾಡತ್ತಾರ ಅಲ್ಲಿ. ಇಲ್ಲಿಂದ ನಮ್ದು ಡಬ್ಬಿ ಇಲ್ಲೈತಿ, ಇಲ್ಲೇನೈತಲ್ಲ ಇಲ್ಲೈತಿ ನಮ್ಮ ಡಬ್ಬಿ. 2 ತಾಸು ಲೇಟ್ ಆಗೈತಿ. ಪೂರ್ತಿ ಎಲ್ಲ ಜನ ಎಲ್ಲ ಒದರಾತಾರ. ನೋಡೋಣ ಬೆಳಗ್ಗೆ ಎಷ್ಟು ಗಂಟೆಗೆ ಹೋಗೈತಿ ಅಂತೇಳಿ. ಸೊ ಅಲ್ಲಿ ತನಕ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಸೊ ಅಲ್ಲಿಂದ ಹುಬ್ಳಿಯಿಂದ ಬಂದ್ವಿ. ಹುಬ್ಳಿಯಿಂದ ಮತ್ತೆ ಟ್ರೈನ್ ಸ್ಟಾರ್ಟ್ ಆಗಿ ಗದಗ ಹೊಂಟಿತ್ತು. ಸೊ ಹುಬ್ಳಿ ಒಳಗೆ ಜಾಸ್ತಿ ಜನ ಹತ್ತಿದ್ರೆ, ಮತ್ತೆ ಜನ ಬಂದಿರ್ತಿದ್ರು. ಅದಕ್ಕೆ ಅಜ್ಜಿ ಬಂದ್ರೆ ಅವಾಗ ಅಜ್ಜಿಗೂ ಮತ್ತೊಂದು ಸೀಟ್ ಬಿಟ್ಕೊಟ್ನಿ. ಸೊ ಅವ್ರ ಅಜ್ಜಿದು ಸೀಟ್ ಬಿಟ್ಕೊಡೋಣ ಗೊತ್ತಾಯ್ತು ನನಗೆ, ಎದಕ್ಕೆ ಬಿಟ್ಕೊಟ್ನಿಪ್ಪ ಅಂತೇಳಿ. ನೋಡಿ ಕೆಳಗೆ ನಾನು ನಿಂದ್ರಾಕ್ಸೋಕ್ಕೆ ಜಾಗ ಇಲ್ಲ, ನನಗೆ ಬ್ಯಾಗ್ 5 ಬೂಟ್ ಇಡೋದು ಅಷ್ಟು ಜಾಗದಾಗ ನಿಂತೀನಿ. ಇಲ್ಲಾಂದ್ರೆ ಒಂದು ಆಲ್ಮೋಸ್ಟ್ ಒಂದು 4 ಅವರ್ ಅಷ್ಟೇ ಜಾಗದಾಗ ನಿಂತೀನಿ. ಗದಗದಿಂದ ಮತ್ತೊಂದು ಮುಂದೆ ಸ್ಟಾಪ್ ಇತ್ತು, ಅಲ್ಲಿಗೆ ಬರ್ತನಕ ಅಷ್ಟೇ ನಿಂತಿದ್ನಿ. ಸಬ್ಸ್ಕ್ರೈಬರ್ ಸಿಕ್ಕಾನ ನಿಮ್ಮ ಹುಲಿ ರಾತ್ರಿ 9 ಗಂಟೆಗೆ ಸಿಕ್ಕಾನ. ಬೈ ನೋಡಾಕ ಮತ್ತ ಹೆಣ್ಣುಗಳ ನೀಕಿ ಎಷ್ಟು ಬಟ್ಕು ಹೆಣ್ಣುಗಳ ನೀವು ಬಟ್ಕು ಇವೊಬ್ಬ ಮತ್ತ ಅವ ಅಣ್ಣ ಒಬ್ಬ ಯೂಟ್ಯೂಬ್ದಾಗ ಹಾಕಂತ ಹೇಳಿತ್ಲೆ ಜೀವ ತಿನ್ನತಾರ. ಇಲ್ಲಿ ಕಟ್ ಮಾಡ್ತೀನಿ ತಗೊಂಡಿದ್ದ ಆದ್ರೆ ಕಟ್ ಇದು ಬಂದಿದ್ದೆ. ನಾ ಬರ್ಬಾರ್ದು ನನಗಿಂತ ಜಾಸ್ತಿ ಇದು ಮಾಡೋದ ಇವ್ರು. ನಾನು ಜಾಸ್ತಿ ಇದು ಮಾಡೋದ ಇದ್ರೆ ನನಗಿಂತ ಜಾಸ್ತಿ ಅಂದ್ರೆ ಅವ್ರ ವಿಡಿಯೋ ನೋಡ್ಯಾರ. ವಿಡಿಯೋ ನೋಡಿಸಿದ್ರೆ ಅಂದ್ರೆ ಇಲ್ಲೇ ಟ್ರೈನ್ದಾಗ ವಿಡಿಯೋ ನೋಡ್ಯಾರ. ನೋಡಿದ್ರೆ ನಾವು ಬೈ ಒಬ್ಬರು ವಿಡಿಯೋ ಮಾಡಿದ್ರೆ ಕೇಳೋಣ, ಹಾಗೆ ಮಾಡೋಣ ತೋರಿಸ್ತೀನಿ. ಈಗ ಐತ್ಲೆ ಅವ್ರ ವಿಡಿಯೋದಾಗ ತೊಗೋಬೇಕಂತೇಳಿ ಬಂದೀನಿ. ಬಟ್ ಐತ್ಲೆ ಬೈ ಅನ್ನಗಳು ಏನು ಫುಲ್ ಐತ್ಲ, ಒಟ್ಟ ಏನು ಬೈ ಇಷ್ಟ ಇದ್ರೆ ಈಗರಿ ಪಕ್ಕ ಈ ಬಲ್ಲ. ನಿಮ್ಮ ಹೆಸರಣ್ಣ? ನಿಮ್ಮ ಹೆಸರ ಯಾವ್ರಣ್ಣ? ಹೇಗಲ್ಲ ನೀ ಎಷ್ಟೋ ಮಾಡಿದವ್ರಿ ಎಡಿಟಿಂಗ್ ಮಾತ್ರ ಇಲ್ಲಿಲ್ಲ. ಸೊ ಫೈನಲಿ 19 ತಾಸು ಜರ್ನಿ ಮುಗಿಸಿದ್ಲ ನಾವು ಬಂದೇವಿ ಬಿಜಾಪುರ ಸ್ಟೇಷನ್ಗೆ. ಇನ್ನು ಇಲ್ಲಿಂದ ಬಿಜಾಪುರ ಅಂದ್ರೆ ನಮ್ಮ ಬಿಜಾಪುರ ಬೇಸಿಕಲಿ ಎದಕ್ಕೆ ಫೇಮಸ್ಪ ಅಂದ್ರೆ ಇದನ್ನ ಗುಮ್ಮಟ ನಗರಿ ಅಂತಾರೆ. ಸೊ ಇಲ್ಲಿ ಜಾಸ್ತಿ ಆದಿಲ್ ಶಾಗಳು ಅವ್ರು ಇವ್ರದ್ದು ಅಟ್ಲೆ ಜಾಸ್ತಿ ಬಿಲ್ಡಿಂಗ್ಸ್ ಅದಾವ. ಸೊ ಅದಕ್ಕೆ ಇದನ್ನ ಗುಮ್ಮಟ ನಗರಿ ಅಂತಾರೆ. ಇದ್ದ ಒಂದು ಹೊಸದು ಕಟ್ಟ್ಯಾರ. ಇದು ಮೊದಲು ಇರಲಿಲ್ಲ. ಇದು ಇಲ್ಲಿ ಏನೈತಲ್ಲ, ಇದು ರೈಲ್ವೆ ಸ್ಟೇಷನ್ ಮೊದಲು ಇರಲಿಲ್ಲ. ಸೊ ಇಲ್ಲಿಂದ ಮತ್ತೆ ನಮ್ಮ ಮನೆಗೆ ಹೋಗ್ಬೇಕು, ಈಗ ಚಿಕೋಟಕ್ಕೆ ಹೋಗ್ಬೇಕು.
ಅದಕ್ಕೆ ರಿಕ್ಷಾ ಹಿಡಿದ್ರೆ ತಗೊಂಡೆ ಹೋಗೋಣ. ಮೊದಲು ಸೀನ್ ನೋಡ್ರಿ, ಫುಲ್ ಗಾಡಿ ಫುಲ್ ಗಾಡಿ ಅದಾವ. ಫುಲ್ ಎಲ್ಲ ಮಾರ್ನಿಂಗ್ ಎಲ್ಲರೂ ಬಂದ. ಸೊ ಇದೇನಪ್ಪ ಅಂದ್ರೆ ನಮ್ದು ಬಿಜಾಪುರ ಐತ್ಲ ಬ್ಯಾಕ್ ಸೈಡ್ ಅಂದ್ರೆ ಗೋಲ್ ಗುಮ್ಮಟದ ಬ್ಯಾಕ್ ಸೈಡ್ ಇದೆ. ಸೊ ಇಲ್ಲಿಂದ ನಾವು ಇಲ್ಲ ರಿಕ್ಷಾ ಹಿಡ್ಕೊಂಡು ಇಲ್ಲ ಗೋದಾವರಿ ಹೊಂಟ್ವಿ. ಗೋದಾವರಿಯಿಂದ ಮತ್ತು ಅಲ್ಲಿಂದ ನಾವು ಬಸ್ ಹಿಡ್ಕೊಂಡು ಸೊ ಮುಂದೆ ಹೋಗ್ಬೇಕು. ಅಲ್ಲಿ ಆಲ್ಮೋಸ್ಟ್ ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಈ ಮೊಬೈಲ್ ಆಲ್ರೆಡಿ ಚಾರ್ಜ್ ಖಾಲಿ ಆಗೈತಿ. ಸೊ ಇದೇನಪ್ಪ ಅಂದ್ರೆ ಗೋಲ್ ಗುಮ್ಮಟ ಇಲ್ಲ ಫ್ರಂಟ್ ಸೈಡ್ ಅಂದ್ರೆ ಇದು ಗೇಟ್ ಐತಿ, ಇಲ್ಲಿಂದ ಎಂಟ್ರೆನ್ಸ್ ಐತಿ. ಇದ್ದ ವ್ಯೂ ನೋಡ್ರಿ ಬರೀ ಮಸ್ತ್ ಐತಿ. ಸೊ ಇಲ್ಲಿಂದ ನಾವು ಇದಕ್ಕೆ ಹೋಗ್ಬೋದು, ಕೆಳಗೆ ಹೋಗ್ಬೋದು. ಇದು ಮುಂದೆ ಸರ್ಕಲ್. ಇಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ಐತೆಲ್ಲ ಟಿಕ್ಟಾಕ್ ಐತಿ, ರೋಡ್ ಅದೆಲ್ಲ ಮಸ್ತ್ ಐತಿ, ಯಾಕಂದರೆ ಜಿಲ್ಲಾ ಇಲ್ಲ ಇದೆ. ಸೊ ಇಲ್ಲಿಂದ ನಾವು ಇಲ್ಲೇ ಕನಕದಾಸ್ ಅವರ ಸರ್ಕಲ್ದಿಂದ ಮುಂದೆ ಹೊಂಟೇವಿ. ಸೊ ಮುಂದೆ ಹೋಗಿ ಇದೇ ತೋರ್ಸಾಕತ್ತಿಲ್ಲ ನಿಮ್ಗೆ. ಹಾರ್ಟ್ ಆಫ್ ಬಿಜಾಪುರ ಅಂದಂಗೆ, ಒಂಥರ ಹಾರ್ಟ್ ಇದ್ದಂಗೆ ಇದು. ಯಾಕಪ್ಪ ಅಂದರೆ ನಮ್ಮಲ್ಲಿ ಹಂಗೆ ಬೆಂಗಳೂರಾಗ ಹಂಗೆ ಮೆಜೆಸ್ಟಿಕ್ ಇಲ್ಲ. ಸೊ ಆ ಥರ ಇಲ್ಲಿ ಗಾಂಧಿ ಚೌಕ ಐತಿ. ಏನಾದರೂ ನಮಗೆ ಕೆಲಸ ಅಥವಾ ಏನೇ ಇಂಪಾರ್ಟೆಂಟ್ ನೀವೆಲ್ಲ ಏನಿದ್ರು ಇಲ್ಲೇ ಬರ್ಬೇಕು. ಇಲ್ಲಿ ಬಂದರೆ ನೀವು ಮುಂದೆ ಬಿಜಾಪುರನಾಗ ಎಲ್ಲಿ ಆಫೀಸ್ಗೆ ಹೋಗೋದಾಗಲಿ ಎಲ್ಲೇ ಹೋಗೋದಾಗಲಿ ಇಲ್ಲಿಂದನೇ ಹೋಗ್ಬೋದು. ಸೊ ಇದು ಮೇನ್ ಇಂಪಾರ್ಟೆಂಟ್. ಇದು ಒಂದು ತೋರಿಸ್ತೀನಿ ನಿಮಗೆ. ಅಂದರೆ ಗಾಂಧಿ ಚೌಕ ಇದೆ, ಇದರಿಂದ ಇಂಪಾರ್ಟೆಂಟ್ ಎಲ್ಲ ಕೆಲಸಗಳು ಇಲ್ಲೇ ಹಾಕವು. ಆಲ್ಮೋಸ್ಟ್ 90% ಕೆಲಸಗಳೆಲ್ಲ ಇಲ್ಲೇ ಹಾಕೋ. ಯಾಕಂದ್ರೆ ಇಲ್ಲಿಂದನೇ ನೀವು ಹೋಗ್ಬೇಕು, ಇಲ್ಲಿಂದನೇ ಬರಬೇಕು. ಯಾರೋ ಬಂದ್ರು ನೀವು ಅಡ್ರೆಸ್ ಹೇಳಿದ್ರೆ ಗಾಂಧಿ ಚೌಕ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಇಲ್ಲೇ ಬರ್ಬೇಕಂತೇಳಿ. ಸೊ ಆ ಥರ ಇಲ್ಲಿಂದ ಗಾಂಧಿ ಚೌಕದಿಂದ ನಾವು ಹೊಂಟಿದ್ದೀವಿ ಗೋದಾವರಿಗೆ. ಸೊ ಗೋದಾವರಿಗೆ ಹೋಗಿ ಅಲ್ಲಿಂದ ನಿಮಗೆ ಮುಂದೆ ಮನೆಗೆ ಹೋಗಿ ಸಿಗ್ತೀನಿ, ಡೈರೆಕ್ಟ್ ಮನೆಗೆ ಹೋಗಿ ಸಿಗ್ತೀನಿ. ಯಾಕಂದ್ರೆ ಚಾರ್ಜ್ ಒಂದಿಲ್ಲ, ಅಲ್ಲಿ ಪೇ ಮಾಡೋಕ್ಕಾಗೋದಿಲ್ಲ. ಮನೆಗೆ ಹೋಗಿ ಮಾಡ್ತಿರ್ತಾರೆ, ಮನೆಗೆ ಹೋಗಿ ಬೆಂಗಳೂರು ಬಿಡಾಬಿದ್ದು ಬಿಟ್ಟೈತಿ. ಯಾಕಂದ್ರೆ ಬೆಂಗಳೂರಾಗ BMTC ಒಳಗೆ ಐತೆ ಇದು ಇಲ್ಲ ಅಂದರೆ ಫೋನ್ಪೇ ಐತಿ. ಸೊ ಅದಕ್ಕೆ ನಾವು ಫೋನ್ಪೇ ಇರ್ಬೇಕಂತೇಳಿ ಬನ್ನಿ, ಫೋನ್ಪೇ ಇಲ್ಲ. ಅದಕ್ಕೆ ಈಗ ATMದಾಗ ಅಮೌಂಟ್ ತೊಗೊಳತ್ತೀವಿ. ಸೊ ಏನಪ್ಪ ಅಂದ್ರೆ ಈಗ ನಮ್ಮ ಊರ ಬಸ್ನ ಕೂತ್ವಿ. ಸೊ ಇದು ಬೇಸಿಕಲಿ ಇದು ನಮ್ಮದು BMTC ಥರನೇ ಐತಿ. ಅಂದರೆ ಸಿಟಿ ಬಸ್ಸು ಅದೇ ಥರ ಐತಿ, ಸೇಮ್ ಟು ಸೇಮ್. ಹೊಸದಾಗಿ ಒಂದು 21 ಬಸ್ ತೊಗೊಂಡಾರ ನಮ್ದು ಬಿಜಾಪುರ ಒಳಗೆ. ಸೊ ಅದೇ ಬಸ್ ಒಳಗೆ ನಾವು ಕೂತು ಹೊಂಟೀವಿ. ಇವ ನಮ್ಮ ಅಕ್ಕನ ಮಗ, ಇವ ಆರಾಮಪ್ಪ. ಎಲ್ಲಿ ಹೊಂಟಿ ಈಗ? ಬರೋ ಏನು ಮಾಡ್ತೀವಿ ಬಸ್ ಅಲ್ಲಿ ಹೋಗೇನು ಹೋಗಿ ಬರವಾ? ನಮ್ಮ ಅಕ್ಕನ ಮಗ ಸಣ್ಣವ ಪೂರ್ತಿ ಸಣ್ಣವ. ಇನ್ನೂ ಒಂದು 3 ಮಂದಿ ಇದಾರೆ, ಅವ್ರ ಮನ್ಯಾಗ ಅದಾರ. ಟೋಟಲ್ ನಮ್ಮ ಅಕ್ಕಗಳು ಅಂದ್ರೆ ಒಂದು 4 ಮಂದಿ ಇದಾರೆ, 4-5 ಮಂದಿ ಇದಾರೆ. ಅವ್ರಿಗೆ ಇಬ್ಬಿಬ್ರ 3 ಮಂದಿ ಮಕ್ಳು ಅದಾರ. ಸೊ ಇವತ್ತು ಇಲ್ಲಿ ಒಂದು 3 ಮಂದಿ ಇದಾರೆ, ಅವರಿಗೆ ಭೇಟಿಯಾಗಿ ಬರೋದೈತಿ. ಈಗ ದೊಡ್ಡ ಅಕ್ಕನಂತ ಹೊಂಟೇನಿ. ಅಲ್ಲಿ ಹೋಗಿ ಅಂದ್ರೆ ಇಲ್ಲಿ ನಮ್ಮ ಅಕ್ಕಗಳ ಮನೆ ಐತಿಗೆ. ಸೊ ಅವ್ರು ಏನಂತಾರೆ, ಅವ್ರು ರಿಯಾಕ್ಷನ್ ಆಗೈತೆ ನೋಡ್ರಿ. ಅವ್ರಿಗೆ ಹೇಳಿಲ್ಲ, ಹೇಳೀನಿ, ಬಟ್ ಇವತ್ತು ಬರ್ತೀನಿ ಅಂತ ಹೇಳಿಲ್ಲ. ಒಂದು 2 ದಿನ ಬಿಟ್ಟು ಬರ್ತೀನಿ ಅಂತ ಹೇಳಿ ನೋಡೋಣ ಏನಾಗೈತಿ ಅಂತಾರೆ ಅಂತೇಳಿ. ಮತ್ತೆ ಮಾಡಿ ಬೈತಾಳೆ ಮಕ್ಕ ಹೋದ ನನಗೆ, ಅದಂತರ ಫಿಕ್ಸ್ ಬೈತಾಳೆ. ನಿಂಗೆ ಯಾರು ಹೇಳ್ರಕ್ಕ ಇವತ್ತು ಬರೋದನ್ನ ಅಂತೇಳಿ? ಏನು ಬೇರೆ ಏನು ಮಾಡತ್ತೀವಿ? ಏನಿದು ಜಾಸ್ತಿ ಆಗೋದು ಪೆಪ್ಸಿ ತೊಗೊಂಡಿವಿ. ಅಲ್ಲಿ ನಮ್ಮ ತಮ್ಮದನ್ನ ತೊಗೊಳತಾನ. ಆ ಕೈ ಒಂದು ಸ್ವಲ್ಪ ಬಾಗತ್ತ ಪೆಪ್ಸಿ ತಿನ್ಬೇಕಿದೆ. ಈಗ ನಮ್ಮ ಅಕ್ಕಗಳ ಮನೆಯಿಂದ ಬಂದೀವಿ. ಸೊ ಈಗ ಇಲ್ಲಿಂದ ನಮ್ಮ ಮುತ್ತೆಗಳ ಮನೆಗೆ ಹೊಂಟೀವಿ. ಅಂದರೆ ನಮ್ಮ ಮಮ್ಮಿ ಅದಾರ ಅಲ್ಲಿ, ಅವ್ರ ಹತ್ರ ಹೊಂಟೀನಿ. ಇನ್ನೊಂದು ಏನಪ್ಪ ಅಂದ್ರೆ ಕೆಟ್ಟ ಬಿಸಿಲು ಐತಿ ಇಲ್ಲಿ. ಬೆಂಗಳೂರಾಗಿದ್ದಿದ್ದು ನಾವು ಒಂಥರ ಏನಾಗಿವು ಫಾರ್ಮ್ ಕೋಳಿ ಥರ ಆಗಿಬಿಟ್ಟಿವಿ. ಇಲ್ಲಿ ಬಂದ ನನಗೆ ತಲೆ ತಿರುಗಿ ಬರಲಾಯ್ತು. ಫುಲ್ ಬಿಸಿಲೈತಿ. ಎಷ್ಟು ಬಿಸಿಲೈತೆ ಅಂದ್ರೆ ಈ ಸದ್ಯ ಕರೆಂಟ್ ಅಂದ್ರೆ ಎಷ್ಟೈತಿ ಅಂದ್ರೆ 37 ಡಿಗ್ರಿ ಐತಿ. ನಾ ಬೆಂಗಳೂರಾಗ 27, ಭಾಳ ಆದ್ರೆ 23, ಭಾಳ ಅಂದ್ರೆ 30 ತನಕ ಹೋಗ್ತದೆ. ಲಾಸ್ಟ್ 30 ಅಂದ್ರೆ ಬೆಂಗಳೂರಾಗ. ಸೊ ಇಲ್ಲಿ ಬಂದ್ಮೇಲೆ 37 ಫುಲ್ ಒಟ್ಟು ಮಾರೆಲ್ಲ ಇದಾಗ್ಬಿಟ್ಟಿದ್ವಿ. ನಡ್ಕೊಂಡು ಹೊಂಟೇವು. 2 ಕಿಲೋಮೀಟ್ರ್ ಆಯ್ತು. 2 ಕಿಲೋಮೀಟ್ರ್ ಐತೆ. ಗಾಡಿ ಇಲ್ಲಾಗಿತ್ತು. ನಾ ಈಗ ಬಂದಿನಲ್ಲಿ, ಈಗ ಇಲ್ಲಿ ಊರಾಗ ಯಾರು ಬಂದಿಲ್ಲಾಗಿದ್ರು. ಸೊ ಅದಕ್ಕೆ ನಡ್ಕೊಂಡು ಹೊಂಟೀವಿ. ಅಲ್ಲಿ ಹೋಗಿ ನಮ್ಮ ಮಮ್ಮಿಗೆ ಭೇಟಿಯಾಗಿ ಅವ್ರಿಗೆ ನೋಡೋಣ. ಅವ್ರ ರಿಯಾಕ್ಷನ್ ಅಂದ್ರೆ ಫುಲ್ ಇರ್ತದೆ, ನಂಗೆ ಗೊತ್ತೈತಿ. ಅವ್ರಿಗೆ ಫೋನ್ ಮಾಡಿ ಹೇಳಿದ್ನೆ ರಿಯಾಕ್ಷನ್ ಅಂದರು ಕ್ಯಾಪ್ಚರ್ ಮಾಡೋಣ. ನಮ್ಮ ಅಕ್ಕಂದ ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ಬೇಕಾದ್ರೆ ಅವ್ರಿಗೆ ಮೊದಲೇ ನಮ್ಮ ಮಮ್ಮಿ ಹೇಳಿಬಿಟ್ಟಿದ್ರು ಬರ್ತಾನೆ ಅಂತೇಳಿ. ಸೊ ಅದಕ್ಕೆ ಅವ್ರು ಅಲ್ಲೇನು ಭಾಳ ನೋಡೋಕೆ ಇದು ಆಗಲಿಲ್ಲ. ಅವ್ರಿಗೆ ಗೊತ್ತಿಲ್ಲದೆ ಬರ್ಬೇಕಂತ ಮಾಡಿದ್ದೆ, ಬಟ್ ಗೊತ್ತಿಲ್ಲದೆ ಬರೋಕ್ಕೂ ಆಗಂಗಿಲ್ಲ. ಮಮ್ಮಿ ಇಲ್ಲ ಎಲ್ಲರೂ ಹಂಗೆ ಬಂದ್ರೆ ನಮ್ಮ ಮಮ್ಮಿ ಬಿಡೋಂಗಿಲ್ಲ, ಬೈತಾರೆ. ಸೊ ಅದಕ್ಕೆ ಹೊಂಟೇವೀಗ. ಹಿಂದೆ ನಮ್ಮ ತಮ್ಮ ಬರೋದಾನ.
ಸೊ ಇಬ್ಬರು ಸೇರಿ ಹೊಂಟಿವಿ. ನೋಡೋಣ ಅಲ್ಲಿ ಹೋಗಿ ಸಿಗ್ತೀನಿ ನಿಮ್ಗೆ. ಯಾಕಂದ್ರೆ ಬಿಸಿಲು ಐತಿ, ಈಗ ಭಾಳ ವಿಡಿಯೋ ಮಾಡೋಕ್ಕಾಗತ್ತಿಲ್ಲ, ಬಿಸಿಲು ಭಾಳ ಐತಿ. ಅಲ್ಲಿ ಹೋಗಿ ನಮ್ಮದು ತೋಟ ಇದೆಯಲ್ಲ, ದ್ರಾಕ್ಷಿದೆಲ್ಲ ಐತಿ, ಅದು ದ್ರಾಕ್ಷಿ ತೋರಿಸ್ತೀನಿ. ಅಲ್ಲಿ ನಮ್ಮ ಮತ್ತೆ ಬರ್ತಾರೆ, ಅವ್ರದ್ದು ರಿಯಾಕ್ಷನ್ ನೋಡ್ರಿ ಹೆಂಗೆ ಇರ್ತೈತಿ ಅಂತೀವಿ ನಾವು. ಅಂದ್ರೆ ಕ್ಯಾಮ್ರಾ ಮ್ಯಾಗ ಹಿಡಿಯಂಗಿಲ್ಲ, ಯಾಕಂದ್ರೆ ಅವ್ರಿಗೆ ಕ್ಯಾಮ್ರಾ ಅಂದ್ರೆ ಆಗಂಗಿಲ್ಲ, ಕೆಳಗೆ ಹಿಡಿತಾನೆ ಕ್ಯಾಮ್ರಾ. ಆರಾಮ ಮತ್ತೆ ಬಂದಿದ್ದೆ ಹರ್ಯಾಗ ಬಂದಿದ್ದೆ, ಮಾತಾಡಿ ನೀವು ಬಂದ್ಬಿಟ್ಟು ಈ ಕಡೆ ಹರ್ಯಾಗ 9 ಬಂದ್ಬಿಟ್ಟೆ. ಮನ್ಕೋಗ್ಲಿ ಇಲ್ಲಿ ಮತ್ತೆ ಮಕ್ಕೊಂಡು ಬಂದೇನೆ. ಥ್ಯಾಂಕ್ಸ್. ಏನ್ರಿ ದ್ರಾಕ್ಷವ ಸವಳ್ಗೆ ಅವ್ರಿ ಏನು ಮಾಡತ್ತೀರಿ? ಸೊ ರೊಟ್ಟಿ ಮಾಡತ್ತಾರ, ಫುಲ್ ಜೋರ್ ಐತಿ. ರೊಟ್ಟಿ ಗಿಟ್ಟಿ ಮಾಡಿ ಫುಲ್ ಜೋರ್ ಐತಿ. ಕೂತಾರಲ್ಲ ಫುಲ್ ಜೋರಪ್ಪ, ಎಲ್ಲ ಸೇಫ್. ಬಿಸಿಲ ರಗಡ ಐತಿ ಬರೋಟಿಗೆ. ಹೆಂಗಾಗೈತಿ ಅಂದ್ರೆ ಫುಲ್ ಐಶ್ವರ್ಯ. ಇದು ನಮ್ದು ಹೊಲ ಐತಿ, ಅಲ್ಲಿ ಮುಂದೆ ದ್ರಾಕ್ಷಿ ಐತಿ, ಇದು ಗೋಧಿ ಐತಿ. ಓ